ಏನಾಗುತ್ತಾ ಕಮಲ್ ಹಾಸನ್ ಸಿನಿಮಾ? ಕಮಲ್ ವಿರುದ್ಧ ಕಠಿಣ ನಿರ್ಧಾರವನ್ನ ಮಾಡುತ್ತಾ ಫಿಲ್ಮ್ ಚೇಂಬರ್. ಕಮಲ್ ಸಿನಿಮಾ ಬ್ಯಾನ್ ಮಾಡಿ ಅಂದ್ರು ಸಚಿವರು. ಫಿಲ್ಮ್ ಚೇಂಬರ್ಗೆ ಪತ್ರವನ್ನ ಬರೆದಿದ್ದಾರೆ ಸಚಿವ ತಂಗಡಗಿ, ಶಿವರಾಜ ತಂಗಡಗಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾರೆ. ಕಮಲ್ ವಿರುದ್ಧ ಸಚಿವ ಶಿವರಾಜ ತಂಗಡಗಿ ಕೆಂಡಾ ಕಾರ್ತಾ ಇದ್ದಾರೆ. ಕಮಲ್ ಹಾಸನ್ ಕ್ಷಮೆಯಾಚನೆಗೆ ತಂಗಡಗಿ ಕೂಡ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಕಮಲ್ ಕ್ಷಮೆಯಾಚನೆಯ ಮಾಡದೇ ಇದ್ರೆ ಅವರ ಸಿನಿಮಾವನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಫಿಲ್ಮ್ ಚೇಂಬರ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಸಚಿವರೇ ಹೇಳಿದ ಮೇಲೆ ಸಿನಿಮಾವನ್ನ ಬ್ಯಾನ್ ಮಾಡಲೇಬೇಕು. ಕನ್ನಡಕ್ಕೆ ಯಾರೇ ಅವಮಾನ ಮಾಡಿದ್ರು, ಅದು ಎಂಥ ಹುದ್ದೆಲೇ ಇದ್ರು, ಎಂಥ ವ್ಯಕ್ತಿಯಾದರೂ ಕೂಡ ಕ್ಷಮೆಯನ್ನ ಯಾಚಿಸಬೇಕು. ಹಿರಿಯ ನಟ ಆದರೂ ಆಗಿರಬಹುದು ಅಥವಾ ರಾಜಕೀಯ ದೊಡ್ಡ ನಾಯಕರೇ ಆಗಿರಬಹುದು, ಯಾರೇ ಆದರೂ ಅಷ್ಟೇ. ಕನ್ನಡಕ್ಕೆ ಯಾರೇ ಅವಮಾನ ಮಾಡಿದ್ರು ಸರಿಯೇ. ಕನ್ನಡ 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 ಅಷ್ಟೇ. ಕನ್ನಡ ಹೀಗುಡ್ತು ಹಾಗುಡ್ತು ಅದೆಲ್ಲ ಬೇಕಾಗಿಲ್ಲ. ನಿಮಗೆ ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ನಾಲಿಗೆ ಹರಿಬಿಟ್ಟಿರೋದು ಮೊದಲ ತಪ್ಪು. ಅದಾದ ನಂತರ ಮತ್ತೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದೀರಿ, ಅದು ಎರಡನೇ ತಪ್ಪು. ಹಾಗಾದ್ರೆ ನೀವು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀರಲ್ಲ, ನಾವು ಕೂಡ ನೀರು ಬಿಡೋದಿಲ್ಲ ಅಂತ ಹೇಳಿ ನಾವು ಕೂಡ ಸಮರ್ಥನೆ ಮಾಡ್ಕೊಳ್ತೀವಿ, ನಾವು ಕೂಡ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತೀವಿ. ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಅದೇ ರೀತಿಯಾಗಿ ನೀವು ಹೇಗೆ ಒಪ್ಕೊಳ್ಳೋದಿಲ್ವೋ ಅದೇ ರೀತಿಯಾಗಿ ನಮ್ಮ ಕನ್ನಡಿಗರು ನಾವು ಕೂಡ ಒಪ್ಪುವ ಮಾತೇ ಇಲ್ಲ ಅಂತ ಹೇಳಿ ಇದೀಗ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಫಿಲ್ಮ್ ಚೇಂಬರ್ ಸಮಯಾವಕಾಶವನ್ನ ಕೊಟ್ಟಿರೋದಕ್ಕೂ ಕೂಡ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಮತ್ತೆ ಕರ್ನಾಟಕದಾದ್ಯಂತ ಕಮಲ್ ಹಾಸನ್ ಸಿನಿಮಾವನ್ನ ಬ್ಯಾನ್ ಮಾಡಬೇಕು. ತಗ್ ಲೈಫ್ ಸಿನಿಮಾ ಬ್ಯಾನ್ ಆಗುತ್ತಾ ಕರ್ನಾಟಕದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕ್ಷಮೆ ಯಾಚಿಸದೆ ಇದ್ರೆ ಅವರ ಸಿನಿಮಾವನ್ನ ಬ್ಯಾನ್ ಮಾಡಿ ಅಂತ ಹೇಳಿ ತಂಗಡಗಿ ಅಂದ್ರೆ ಶಿವರಾಜ ತಂಗಡಗಿ ಅವರು ಕೂಡ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಶಿವರಾಜ ತಂಗಡಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೂಡ ಆಗಿದ್ದಾರೆ.